ನಮ್ಮ ವಾದಿರಾಜಗುರು ಸಾರ್ವಭೌಮರು ಸ್ತ್ರೀಯರಿಗೆ ಅನೇಕ ಗ್ರಂಥಗಳನ್ನು, ಅನೇಕ ಪದಪದ್ಯ ಸುಳಾದಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇಂತಹ ಹಾಡು ಬಹಳ ಅದ್ಭುತವಾದ ಸಾಹಿತ್ಯ ರಾಜರದ್ದು. ಅದನ್ನು ಆ ಭೀಮಸೇನ ದೇವರ ಪದ್ಯಗಳನ್ನು ಕೂಡ ನಮಗೆ ಸ್ತ್ರೀಯರಿಗೆ ಕೊಟ್ಟಿದ್ದಾರೆ. ವಾದಿರಾಜಗುರು ಸಾರ್ವಭೌಮರು ತ್ರಿವೇಂದ್ರಮಿಗೆ ಹೋದಾಗ ಆ ಭಗವಂತನನ್ನು ನೋಡಿ ಮಾಡಿದ ಸ್ತೋತ್ರ ಇದು. ನಮ್ಮ ವಾದಿರಾಜಗುರು ಸಾರ್ವಭೌಮರು ಸ್ತ್ರೀಯರಿಗೆ ಅನೇಕ ಗ್ರಂಥಗಳನ್ನು, ಅನೇಕ ಪದಪದ್ಯ ಸುಳಾದಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಅನೇಕರು ಕೇಳ್ತಾರೆ, ಬರೀ ಸುಧಾಮಂಗಳ ಸುಧಾಮಂಗಳ ಅಂತ ಹೇಳ್ತೀರಿ, ನಮಗೇನು ಕೊಟ್ಟಿದ್ದಾರೆ ಅಂತ. ಈಗ ಪಾಂಡುರಂಗಾಚಾರ್ಯ ಹೇಳಿದರು, ನಮಗೇನು ಕೊಟ್ಟಿದ್ದಾರೆ ಅಂತ. ನಿಮಗೆ ಬೇಕಾದಷ್ಟು ಸರಕುಗಳನ್ನು, ತತ್ವಗಳ ಸರಮಾಲೆಗಳನ್ನು ರಾಜರು ಕೊಟ್ಟಿದ್ದಾರೆ. ಅದರ ಸಂಗ್ರಹಗಳಲ್ಲಿ ನಾವು ನೋಡೋದು ಅಂತಾದರೆ, ನಮ್ಮ ಭಗವಂತನನ್ನು ಉಪಾಸನೆ ಮಾಡಬೇಕಾದ್ರೆ ನಾವು ತಾರತಮ್ಯದಿಂದಲೇ ಹೋಗಬೇಕು. ಹೀಗಾಗಿ ದೇವತಾ ಕಕ್ಷಾ ತಾರತಮ್ಯದ ಒಂದು ಚಿಂತನೆಯಲ್ಲಿ ಆರಂಭದಲ್ಲಿ ಮಹಾಗಣಪತಿಯನ್ನ ಸ್ತೋತ್ರವನ್ನ ರಾಜರು ಮಾಡ್ತಾರೆ. ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಅಂತ. ಕಲಿಯುಗದಲ್ಲಿ ಬೇಗ ಫಲವನ್ನು ಕೊಡತಕ್ಕಂತಹ ದೇವತೆಗಳು ಅಂದರೆ ಕಲವು ದುರ್ಗಾ ವಿನಾಯಕವು ಅಂತ. ಅಂತಹ ಆ ಮಹಾಗಣಪತಿಯ ಸ್ತೋತ್ರವನ್ನ ನೀಲಕಂಠನ ಸುತ ಬಾಲಗಣೇಶನೇ ಬಾರಿ ಬಾರಿಗೆ ನಿನ್ನ ಭಜನೆ ಮಾಡುವೆನಯ್ಯ ಅಂತ ಆರಂಭವನ್ನು ಮಾಡ್ತಾರೆ ರಾಜರು. ವಿಶಿಷ್ಟವಾದಂತಹ ಮಹಾಗಣಪತಿಯ ಉಪಾಸನೆಯನ್ನ ಅನ್ಯಥಾ ಉಪಾಸನೆಯನ್ನು ಯಾವತ್ತೂ ಕೂಡ ಮಾಡಬಾರದು. ಯಾಕೆಂದ್ರೆ ಅದು ನರಕಾದಿ ಅನರ್ಥಗಳಿಗೆ ಕಾರಣ ಆಗ್ತದೆ. ಆ ಮಹಾಗಣಪತಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರನ ಉಪಾಸನೆಯನ್ನೇ ನಾವು ಮಾಡಬೇಕು ಅನ್ನುವ ಆಶಯದಲ್ಲಿ ರಾಜರು ಬಹಳ ಸುಂದರವಾದ ಚನ್ನ ಪ್ರಸನ್ನ ಶ್ರೀ ಹಯವದನನ್ನ ಅನುದಿನ ನೆನೆವಂತೆ ಮಾಡೋನಿಯನ್ನ ಅನ್ಯರ ನರಿಯನೋ ಗುರುವೆಂಬೆ ನಿನ್ನ ಇನ್ನಾದರೂ ಹರಿಯ ತೋರೋ ಮುಕ್ಕಣ್ಣ ಅಂತ ಬೇರೆ ಪದ್ಯಗಳಲ್ಲಿ ಮುಂದೆ ಧವಳ ಗಂಗೆಯ ಆ ಗಣಪತಿಯ ಆರಾಧನೆಯ ಸ್ತೋತ್ರದ ನಂತರದಲ್ಲಿ ಅವರ ತಂದೆಯ ಆರಾಧನೆಯನ್ನು ಮಾಡ್ತಾರೆ. ಆ ರುದ್ರದೇವರು ನಮಗೆ ವಿಶೇಷವಾಗಿ ಶ್ರೀಶನಲ್ಲಿ ಕೀಲಿಸು ಮನವ ಗಿರಿಜೇಶ ಮಹಾದೇವ ತೈಲ ಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಅಂತ ವಿಜಯದಾಸರು ಹೇಳಿದರೆ, ರಾಜರು ಹೇಳ್ತಾರೆ ಚನ್ನ ಪ್ರಸನ್ನ ಶ್ರೀ ಹಯವದನನ್ನ ಅನುದಿನ ನೆನೆವಂತೆ ಮಾಡೋನಿಯನ್ನ, ಆ ಹಯಗ್ರೀವ ದೇವರ ಉಪಾಸನೆಯನ್ನ ಮಾಡಬೇಕು. ಅಂತಹ ಮನಸ್ಸನ್ನ ಮಹಾರುದ್ರದೇವರೇ ನೀವು ನಮಗೆ ಎಲ್ಲ ಭಕ್ತರಿಗೆ ಕರುಣಿಸಬೇಕು ಅಂತ ಅಲ್ಲಿ ತಿಳಿಸ್ತಾರೆ. ಮುಂದೆ ವಾಯುದೇವರ ಅಪರೂಪವಾದ ಒಂದು ಸ್ತೋತ್ರ, ಎಣೆಯಾರೋ ನಿನಗೆ ಹನುಮಂತರಾಯ. ಆ ಪದ್ಯದಲ್ಲಿ ಬಹಳ ಪ್ರಾಸಯುಕ್ತವಾದ ಅಡಿಗಡಿಗೆ ರಾಮ ಪಾದಾಂಬುಜಕ್ಕೆ ವಂದಿಸುತ್ತಾ ನಡೆದು ಮುದ್ರಿಕೆಯ ಪಡೆದು ಮುದದಿ ಅಂತ ಸುಂದರಕಾಂಡದ ವಿಚಾರವನ್ನು ಸಂಗ್ರಹ ಮಾಡ್ತಾರೆ. ಅಂತಹ ಮಹಾಗಣಪತಿಯ ಸ್ತೋತ್ರವನ್ನ ಸ್ತ್ರೀಯರು ಪ್ರತಿನಿತ್ಯದಲ್ಲಿ ಚಿಂತನೆ ಮಾಡಬೇಕು. ಮಹಾರುದ್ರ ದೇವರ ಉಪಾಸನೆಯನ್ನ ಮಾಡಬೇಕು. ಯಾಕೆಂದ್ರೆ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹು. ಆ ಮನಸ್ಸನ್ನ ಭಗವಂತನಲ್ಲಿ ನೆಡುವಂತೆ ಮಾಡತಕ್ಕಂಥವ್ರು ಮಹಾರುದ್ರ ದೇವರು. ಅಷ್ಟೇ ಅಲ್ಲ, ಆ ವಾಯುದೇವರ ಉಪಾಸನೆಗಳನ್ನು ಕೂಡ, ವಾಯುದೇವರ ಉಪಾಸನೆಯನ್ನ ವಿಶೇಷವಾಗಿ ನಾವು ಮಾಡಬೇಕು ಅಂತ ಆ ಹನುಮಂತ ದೇವರ ಒಂದು ಶಕ್ತಿ ಎಂತಹದ್ದು ಅಂದ್ರೆ ಪ್ರಮಾಣ ಪದ್ಧತಿಯಲ್ಲಿ ತಿಳಿಸ್ತಾರೆ. ಆಲೋಚನೆಪಿ ಸರ್ವ ವಿಷಯಕ ಜ್ಞಾನ ಮಹಾಲಕ್ಷ್ಮಿಗೆ ಇದೆ. ಅನಾಲೋಚನೆಪಿ ಸರ್ವ ವಿಷಯಕ ಜ್ಞಾನ, ಆಲೋಚನೆಪಿ ವಿಷಯಕ ಜ್ಞಾನ ಪ್ರಾಣದೇವರಿಗೆ ಇದೆ ಎನ್ನುವಂತಹ ಆ ಎಲ್ಲ ತತ್ವಗಳನ್ನು ತುಂಬಿದ ಪದ್ಯಗಳನ್ನು ಇಲ್ಲಿ ತಿಳಿಸ್ತಾರೆ. ಹಾಗೆ ಭೀಮಸೇನ ದೇವರ ಅಪರೂಪವಾದ ಅನೇಕ ಕೃತಿಗಳಿದೆ. ಜಯ ಭೀಮಸೇನ ಜಯ ಭೀಮಸೇನ ಜಯ ಭೀಮಸೇನ ಅಂತ ಆರಂಭ ಮಾಡಿ ಜಯ ಭೀಮಸೇನ ದುರ್ಜನ ತಿಮಿರ ಮಾರ್ತಾಂಡ ಜಯಶಾಂತ ಉದ್ದಂಡ ಕದನ ಪ್ರಚಂಡ. ಎಂತಹ ಹಾಡು, ಬಹಳ ಅದ್ಭುತವಾದ ಸಾಹಿತ್ಯ ರಾಜರದ್ದು. ಅದನ್ನ ಆ ಭೀಮಸೇನ ದೇವರ ಪದ್ಯಗಳನ್ನು ಕೂಡ ನಮಗೆ ಸ್ತ್ರೀಯರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಪುರುಷರು ಹಾಡಬಾರದು ಅಂತ ಅರ್ಥ ಅಲ್ಲ, ಸ್ತ್ರೀಯರಿಗೆ ರಾಜರ ಕೊಡುಗೆ. ಅಲ್ಲಿ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇಪಿಚ ಅನ್ನುವ ಶಾಸ್ತ್ರದ ಮರ್ಮವನ್ನ ರಾಜರು ಈ ರೀತಿಯಾಗಿ ತಿಳಿಸ್ತಾರೆ. ಅಂತಹ ದ್ರೌಪದಿಯ ಸಕಲ ವಿದ್ಯಾ ಪ್ರದೀಪ ಪಾಪಹರ ಹಯವದನ ಪದ ಕಂಜ ಮಧುಪ ಅಂತ ಬಹಳ ಸುಂದರವಾದ ಒಂದು ಪದ್ಯವನ್ನು ರಚನೆ ಮಾಡಿಕೊಡ್ತಾರೆ. ಹಾಗೆ ಭೀಮಸೇನ ದೇವರ ಅವರು ಭಾಮಿನಿಯಾದಾಗ ಅಂದ್ರೆ ಮಾರುವೇಷದಲ್ಲಿ ಬಂದಾಗ ಅದರ ಒಂದು ಪದ್ಯವನ್ನು ಕೂಡ ಸಂಗ್ರಹ ಮಾಡ್ತಾರೆ. ಈ ರೀತಿ ಹೇಳ್ತಾ, ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಅಂತ ಆ ಒಂದು ಬಾರಿ ಸ್ಮರಣೆ ಸಾಲದೆ ಶ್ರೀಮದ್ ಆಚಾರ್ಯರನ್ನ ಸ್ಮರಣೆ ಮಾಡಿದರೆ ನಮಗಾಗುವಂತಹ ಫಲ ಏನು? ಹೀನ ಬುದ್ಧಿಯಿಂದ ಶ್ರೀ ಹಯವದನನ್ನ ಜರಿದು ತಾನು ಬದುಕಲಾರದಿರಲು ತೋರಿಕೊಟ್ಟ ಮಧ್ವಮುನಿಯ. ಕಲಿಯುಗದಲ್ಲಿ ನಾತಃಕಲೌ ತ್ರಿಯುಗಹು ತಿರಣೋದ್ಭಭೂಷು ಬ್ರಹ್ಮಾಂಡಮಪ್ಯಮವತಾರ ಮನಾದಿ ದಿಕ್ಷು
ಸರ್ವಜ್ಞಮನ್ಯಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಬಭಾಷೆ ಅಂತ ಮಧ್ವ ವಿಷಯದಲ್ಲಿ ಹೇಳಿದಂತೆ ಈ ಯುಗದಲ್ಲಿ ಭಗವಂತನಿಗೆ ಸಾಕ್ಷಾತ್ ಅವತಾರ ಇಲ್ಲ. ಅದಕ್ಕೋಸ್ಕರ ವಾಯುದೇವರನ್ನ ನೋಡಿದ ವಾಯುದೇವರೇ ಅವತಾರ ಮಾಡಿದ್ರು. ಯಾಕಂದ್ರೆ ವಿಶ್ವಂ ಮಿಥ್ಯ, ದೇವರಿಲ್ಲ, ನಾನೇ ದೇವರು ಅಂತ ಅನೇಕರು ತತ್ವವನ್ನ ಹೀಯಾಳಿಸಿದಾಗ ಆ ತತ್ವದ ರಿಪೇರಿಗೋಸ್ಕರ ಬಂದವರೇ ಶ್ರೀಮದ್ ಆಚಾರ್ಯರು. ಅದನ್ನ ಹೀನ ಬುದ್ಧಿಯಿಂದ ಶ್ರೀ ಹಯವದನನ್ನ ಜರಿದು ತಾನು ಬದುಕಲಾರದಿರಲು ಆಗ ತೋರಿಕೊಟ್ಟದ್ದೇ ಮಧ್ವಾಚಾರ್ಯರನ್ನ ಭಗವಂತ ಅನ್ನುವ ಶ್ರೀಮದ್ ಆಚಾರ್ಯರ ಸ್ತೋತ್ರವನ್ನ ಬಹಳ ಸುಂದರವಾಗಿ ಮಾಡ್ತಾರೆ. ಅದೇ ರೀತಿ ಮುಂದೆ ಮಹಾಲಕ್ಷ್ಮಿಯ ಸ್ತೋತ್ರ ನೀವೆಲ್ಲ ಭಜನೆಯಲ್ಲಿ ಬಹುಶಃ ಆ್ಯಡ್ ಮಾಡ್ಕೊಂಡಿರ್ತೀರಿ ಈ ಹಾಡನ್ನ. ಇಂದಿರೆ ಮಂದಿರದೊಳು ನಿಂದಿರೆ ಇಂದಿರೆ ಹೊಂದಿದೆ ನಿನ್ನ ಮುದದಿಂದ ಪಾಲಿಸು ನಿತ್ಯ ಎನ್ನ ಆಹಾ ಗಂಧ ತುಳಸಿ ಅರವಿಂದ ಮಲ್ಲಿಗೆ ಪುಷ್ಪದಿಂದ ಪೂಜಿಸುವೆನು ಕುಂದುಗಳೆಣಿಸದೆ ಅಂತ ಆ ಮಹಾಲಕ್ಷ್ಮಿಯನ್ನ ಬಹಳ ಸುಂದರವಾಗಿ ರಾಜರು ಸ್ತೋತ್ರ ಮಾಡ್ತಾರೆ. ಅಲ್ಲಿ ಸ್ತ್ರೀಯರೂ ಕೂಡ ಹೇಳಬಹುದಾದ ಶ್ರೀ ಶ್ರೀಶ ಗುಣದರ್ಪಣವನ್ನ ರಾಜರು ಪರಮಾನುಗ್ರಹ ಮಾಡಿ ಸಂಸ್ಕೃತದಲ್ಲಿ ಕೊಟ್ಟರೆ ಆ ಕನ್ನಡದಲ್ಲಿ ಇದನ್ನ ಗುಲುಗುಲು ಗೆಜ್ಜೆಯ ನಾದದಿಂದ ಫಳಫಳಿಸುವ ದಿವ್ಯ ಪಾದದೊಳು ಕಾಂಚಿ ಕಿಂಕಿಣಿ ಮಂಜೀರ ಕಂಕಣಾದ್ಯೈರ ಲಂಕೃತಾಂ ಸುವರ್ಣ ಮಂಡಪೇ ರತ್ನ ಚಿತ್ರ ಸಿಂಹಾಸನೋತ್ತಮೆ ಎನ್ನುವ ಆ ಪದದ ಹಾಗಾಗಿ ಬೆಳಗ್ಗೆ ಸ್ವಾಮಿಗಳು ಹೇಳಿದರು, ಅಲ್ಲಿ ವೇದಗಳಲ್ಲಿ ಬಂದಂತಹ ಶ್ರೀಸೂಕ್ತದಲ್ಲಿ ಬಂದಂತಹ ಆ ಪದಗಳನ್ನು ಕನ್ನಡದ ಕನ್ನಡಿಯಲ್ಲಿ ರಾಜರು ನಮಗೆಲ್ಲ ಪರಮಾನುಗ್ರಹ ಮಾಡಿದ್ದಾರೆ. ಈ ನಿಮ್ಮ ಭಜನೆಗಳಲ್ಲಿ ಈ ಇಂದಿರೆ ಮಂದಿರ ಆ ಪದ್ಯವನ್ನು ಕೂಡ ಸೇರಿಸಿಕೊಳ್ಳಬಹುದು. ಇನ್ನು ಸಂಸ್ಕೃತದಲ್ಲಿಯೇ ಸ್ತೋತ್ರ ಮಾಡ್ತಾ ನಮಸ್ತೆ ವಿಮಲೆ ಕೋಮಲೆ ಅಂತ ರಮಾದೇವಿ ನಮಸ್ತೆ ನಮಸ್ತೆ ಅಂತ ಆ ಮಹಾಲಕ್ಷ್ಮಿಯ ಸ್ತೋತ್ರವನ್ನ ಬಹಳ ಸುಂದರವಾಗಿ ಆರಂಭದ ಸಂಸ್ಕೃತ ಕನ್ನಡ ಮಿಶ್ರಣವಾದ ಬಹಳ ಸುಂದರ ಪದ್ಯವನ್ನ ಅನುಗ್ರಹ ಮಾಡಿದ್ದಾರೆ. ನಮ್ಮ ವಾದಿರಾಜ ಗುರು ಸಾರ್ವಭೌಮರು ತ್ರಿವೇಂದ್ರಮ್ಮಿಗೆ ಹೋದಾಗ ಆ ಭಗವಂತನನ್ನ ನೋಡಿ ಮಾಡಿದ ಸ್ತೋತ್ರ ಇದು. ಜನ್ಮ ಸಾರ್ಥಕವಾಯಿತು ಜನಾರ್ದನ ಅನಂತ ಪದುಮನಾಭನ ಕಂಡು ಮೊದಲನೇ ಬಾಗಿಲಲ್ಲಿ ನಿನ್ನ ಮುದ್ದು ಮುಖವ ಕಂಡೆ ಮುದದಿಂದ ಕಿರೀಟ ಕರ್ಣ ಕುಂಡಲವ ಕಂಡೆ ಮುದ್ದು ಕೈಗಳ ಕಂಡೆ ಶ್ರೀವತ್ಸ ಕೌಸ್ತುಭ ಕಂಡೆ ಕೊರಳೊಳು ವೈಜಂತಿ ಮಾಲೆಯನಾ ಕಂಡೆ. ನಮಗೆ ಇದೆಲ್ಲ ಕಾಣೋದಿಲ್ಲ, ಸ್ವಲ್ಪ ಅಲ್ಲಿ ಕತ್ತಲೆ ಅಂತ ಅಂದ್ಕೊಳ್ಳಿ. ಇನ್ನೊಂದು ನಾವು ಬರೀ ದೇವಾಲಯ ಅಲ್ಲಿದ್ದ ವೈಭವ ಅದನ್ನೇ ನೋಡ್ತೇವೆ. ಆದರೆ ರಾಜರು ಅಲ್ಲಿ ಅದನ್ನ ಮಾತ್ರ ಅಲ್ಲ, ಪ್ರತಿಮೆ ಮಾತ್ರ ಅಲ್ಲ, ಬ್ರಹ್ಮಸೂತ್ರದಲ್ಲಿ ಹೇಳಿದ ಓಂ ಓಂ ನ ಪ್ರತೀಕೇನ ಹಿ ಸಹ ಓಂ, ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಗಳ ಒಳಗಿರುವ ಭಗವಂತನನ್ನ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಎರಡನೇ ಬಾಗಿಲಲ್ಲಿ ನಿನ್ನ ನಾಭಿಕಮಲವ ಕಂಡೆ ಮೇಲಾದ ಹೊಳೆವ ಪೀತಾಂಬರವನ್ನು ಕಂಡೆ ನಡುವಿನ ವಡ್ಯಾಣ ಹೊಳೆವ ಕಂಚಿಯ ಧಾಮ ಕಿರುಗೆಜ್ಜೆ ಮೊದಲಾದ ವಲ್ಲಿಯನ ಕಂಡೆ. ಮೂರನೇ ಬಾಗಿಲಲ್ಲಿ ನಿನ್ನ ಮುದ್ದು ಚರಣವ ಕಂಡೆ ಶ್ರೀದೇವಿ ಭೂದೇವಿ ಸೇವೆ ಮಾಡ್ಪುದ ಕಂಡೆ ಸುರರು ಮಾನವರೆಲ್ಲ ಸ್ತೋತ್ರ ಮಾಡ್ಪುದ ಕಂಡೆ ಉರಗ ಶಯನ ಹಯವದನ ಚರಣವನ ಕಂಡೆ ಅಂತ ಅಲ್ಲಿ ಮೊನ್ನೆ ತಾನೇ ಗುರುಗಳು ಅಲ್ಲಿಗೆ ತ್ರಿವೇಂದ್ರಮ್ಗೆ ಹೋಗಿ ಆ ಭಗವಂತನ ವಿಶೇಷವಾದ ದರ್ಶನವನ್ನ ಎಲ್ಲ ಸ್ವಾಮಿಗಳು ಅನೇಕ ಸ್ವಾಮಿಗಳು ಹೋಗಿ ದರ್ಶನ ಮಾಡಿ ಬಂದಿದ್ದಾರೆ. ರಾಜರು ಅಲ್ಲಿ ಭಗವಂತನ ಆ ರೂಪ ಹೇಗಿದೆ, ಅನಂತ ಪದ್ಮನಾಭನ ರೂಪ, ಅದನ್ನ ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾರೆ. ಆ ದೇವರ ದರ್ಶನವನ್ನ ಮಾಡಿದರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇಲ್ಲ ಅಂತಾದ್ರೆ ನಮ್ಮ ಜಗನ್ನಾಥದಾಸರು ಹೇಳ್ತಾರಲ್ಲ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಆ ರೀತಿ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ಮಾಡಿ ದೇವರ ದರ್ಶನ ಮಾಡಿದಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಭಗವಂತ ಎಂಥವ ಅಂದ್ರೆ ಲೋಕಭರಿತನೋ ರಂಗ ಅನೇಕ ಚರಿತ ಅಚರಿತನೋ ಅಂತ ಅನೇಕ ಅಲ್ಲಿ ಅನೇಕ ಜನ ಭಕ್ತರಿದ್ರು. ಅಲ್ಲಿ ಹೇಳ್ತಾರೆ ರಾಜರು, ಕಾಕು ಜನರ ತರಿದು ತನ್ನ ಏಕಾಂತ ಭಕ್ತರ ಕೊರೆವ ಕೃಷ್ಣ. ಯಾರ್ಯಾರು ಬೈತಾರೆ ಅವರು ಇಲ್ಲೇ ಬೈಕೊಂಡಿರ್ತಾರೆ, ಯಾರು ಭಗವಂತನ ಸ್ತೋತ್ರ ಮಾಡ್ತಾರೆ ಅವನ ಮಂದಿರಕ್ಕೆ ಅವರು ಬರ್ತಾರೆ. ಹೀಗಾಗಿ ರಾಜಸೂಯ ಯಾಗದಲ್ಲಿ ರಾಜರಿರಲು ವಸುದೇವ ಸುತನು ಈತನೇ ಸಭಾಪೂಜೆಗೆ ಅರ್ಹನೆನಿಸಿದಾತ. ಉಳಿದವರೆಲ್ಲ ನನಗಾಗ್ಬೋದು ಅಂತ ಎಲ್ಲರೂ ಕೂಡ ಭಾರೀ ನಿರೀಕ್ಷೆಯಲ್ಲಿದ್ರು. ಅಂತಹ ತನ್ನ ಸೇವಕ ಜನರ ಕೊರೆದು ಉನ್ನತ ಉಡುಪಿಯಲ್ಲಿ ನಿಂತು ಘನ್ನ ಮಹಿಮೆಯಿಂದ ಮೆರೆವ ಪ್ರಸನ್ನ ಹಯವದನ ಕೃಷ್ಣ. ಅವನೇ ಲೋಕಭರಿತನು ಅಂದ್ರೆ ಇಡೀ ಜಗತ್ತಿನ ಅನುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಭಗವಂತ ಎಲ್ಲಿದ್ದಾನೆ ಅಂದ್ರೆ ಎಳ್ಳು ಮನೆಯ ಮುಳ್ಳು ಕೊನೆಯ ಟೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲೂ ಲಕುಮೀನಲ್ಲನಿದ್ದಾನೆ ಅಂತ ರಾಜರು ಸ್ತೋತ್ರ ಮಾಡ್ತಾರೆ.